ಅಮ್ಮ ಒಂದು ಸಪ್ರೇಟ್ ಆಡ್ತೀನಿ ಕರ ಪಾರಮ್ಮ. ಮೂರಿದೆ, ಆಸ್ಟ್ರಿಚ್ ಮೂರಿದೆ. ಅಮ್ಮ ಒಂದು ಸಪ್ರೇಟ್ ಆಡ್ಕೊ. ಯಾರು ನಾನೆನ್ನಡಿ ಪಣ್ಣ ನಾನು ಲತಮ್ಮ ನಾನು ಕೀಳೇ ಬಂದಿತ್ತು ನಾನು ನೆಟ್ಟಿಗೆ ಮಾಡ್ತೀನಿ ಮತ್ತೆ ನೋಡಿ. ಅಂತೂ ಇಲ್ಲಿ ಝೂ ಅಂತ ಮಾಡಿದ್ದಾರೆ, ಚೆನ್ನಾಗಿದೆ. ನಾನು ಮಸೈ ಮಾರಾಗ ಹೋದಾಗ ಝೀಬ್ರಾಗಳಿತ್ತು. ಆ ಝೀಬ್ರಾಗಳ ಜೊತೆ ನಾನು ಹೊರಗಡೆ ಬಂದು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ಅಲ್ಲಿ ಫಾರಿನರ್ಸ್ ಎಲ್ಲ ವೈ ಯು ಆರ್ ಟೇಕಿಂಗ್ ರಿಸ್ಕ್ ಅಂತ ಇದ್ದರು. ಸರಿ ನಾನು ಸುಮ್ಮನಾದೆ. ಸ್ವಲ್ಪ 2 ಮಿನಿಟ್ಸ್ ಮುಂದೆ ಹೋದರೆ ಒಂದು ದೊಡ್ಡ ಲಯನ್ ಬರ್ತಾ ಇದೆ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಅದರ ಮರಿಗಳು ಎಲ್ಲ ಇವೆ. ಒಂದು 10 ತನಕ ಇತ್ತು ಅಲ್ಲಿ ಮರದ ಕೆಳಗಡೆ ಕೂತಿದ್ದಿದ್ದು. ಆವಾಗ ನಾನು ಅಂತ ಇದ್ದೆ, ಓಹೋಹೋ ನಾನೇನೋ ಕೆಳಗಡೆ ಇಳಿದಿದ್ರೆ ನನ್ನ ಇಷ್ಟೊತ್ತು ತಿಂದ್ಬಿಟ್ಟಿರ್ತಾಯಿತ್ತು ಅಂತ. ಬಟ್ ಅಲ್ಲೆಲ್ಲ ಹಾಗೆಲ್ಲ ಸುಲಭವಾಗಿ ನಾವು ವೆಹಿಕಲ್ನ ಕೆಳಗಡೆ ಇಳಿಯೋಕ್ಕೆ ಬಿಡೋದಿಲ್ಲ. ಅಲ್ಲೆಲ್ಲ ಗನ್ ಇಟ್ಕೊಂಡು ಗಾರ್ಡ್ಗಳಿರ್ತಾರೆ. ಆಮೇಲೆ ನಮಗೆ ಅನಿಮಲ್ಸ್ ನೋಡಬೇಕು ಅಂತಂದರೆ ಯಾವಾಗಲೂ ವೆಹಿಕಲ್ಲು ಎಲ್ಲಿ ಅನಿಮಲ್ಸ್ ಇರುತ್ತೋ ಅಲ್ಲಿಗೆ ತಿರುಗ್ತಾ ಇರುತ್ತೆ. ಒಂದೇನಂತಂದರೆ ಹೆಲಿಕಾಪ್ಟ್ರಿಂದ ಮೆಸೇಜ್ ಕಳಿಸ್ತಾ ಇರ್ತಾರೆ, ಈ ಕಡೆ ಇದೆ ಅನಿಮಲ್ಸ್ ಅಂತ. ನಾನು ಅನಿಮಲ್ಸ್ ಮೈಗ್ರೇಟ್ ಆಗೋದು ಕೂಡ ನಾನು ಮಸೈ ಮಾರನಲ್ಲಿ ನೋಡಿದ್ದೀನಿ. ಅಷ್ಟು ಸುಂದರವಾಗಿದೆ ಮಸೈ ಮಾರ ಫಾರೆಸ್ಟು. ನಾವು 3 ಡೇಸ್ ಮಸೈ ಮಾರ ಫಾರೆಸ್ಟ್ಗೆ ಹೋಗಿ ಇಂಟೀರಿಯರೆಲ್ಲ ಹೋಗಿ ನೋಡಿದ್ದೀವಿ. ಮಸೈ ಮಾರನಲ್ಲಿ ನನಗೇನಂತಂದರೆ ಜ್ವರ ಬಂದಿತ್ತಲ್ಲ, ಹಾಗಾಗಿ ಅಲ್ಲಿ ಎಲ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಯಾಕೆಂದರೆ ನಾನು ಡಿನ್ನರ್ಗೆ ಹೋಗಿರಲಿಲ್ಲ. ಮಾರನೇ ದಿನ ಬ್ರೇಕ್ಫಾಸ್ಟ್ಗೆ ಹೋದಾಗ ಅಲ್ಲಿ ಕೂತವರೆಲ್ಲ ನಾವು ಒಳಗೆ ಹೋಗ್ತಾ ಇದ್ದಂಗೆ ಗುಡ್ ಮಾರ್ನಿಂಗ್ ಅಂತಂದರು. ಆಮೇಲೆ ಆರ್ ಯು ಫೀಲಿಂಗ್ ವೆಲ್ ಅಂತ ಕೇಳಿದ್ರು. ನನಗದು ಕೇಳಿ ತುಂಬ ಖುಷಿ ಆಯಿತು. ನಾನು ಅಲ್ಲೂ ಕೂಡ ಹೆಚ್ಚಾಗಿ ಏನೂ ತಿಂದಿಲ್ಲ ಅಂತ ಅಂದ್ಬಿಟ್ಟು ನನಗೋಸ್ಕರ ಅಲ್ಲಿ ಹೋಟೆಲವರು ಒಂದು ದೊಡ್ಡ ತಟ್ಟೆನಲ್ಲಿ ಫ್ರೂಟ್ಸ್ ತಂದು ಕೊಟ್ಟರು. ನಾನು ಅಲ್ಲಿ ನನಗೇನು ಬೇಕೋ ಅದನ್ನು ತೊಗೊಂಡೆ. ಆಗ ನನ್ನ ಹಸ್ಬೆಂಡ್ ಅಂದರು, ಬೇಡ ಇಲ್ಲಿ ಕಾಡಿನ ಜನ ಇರ್ತಾರೆ, ಒಂದೊಂದು ತಗೋ ಸಾಕು, ನೀನು ಹೆಚ್ಚಾಗಿ ಏನೂ ತೊಗೋಬೇಡ ಅಂತಂದರು. ಹಾಗಾಗಿ ನಾನು ಒಂದು ಬಾಳೆಹಣ್ಣು, ಒಂದು ಕಿತ್ಳೆಹಣ್ಣು ಮಾತ್ರ ತೊಗೊಂಡೆ. ಬಟ್ ಅದೆಲ್ಲ ನೆನಪು ನನಗೆ ಇವಾಗ ಹಚ್ಚ ಹಸಿರಾಗಿದೆ. ಯಾಕೆಂದರೆ ನಾನು ಅಲ್ಲಿಗೆ ಹೋಗಿ ಹಿಂದಿಗೆ 19 ವರ್ಷ ಆಗಿದೆ. ಸೆಪ್ಟೆಂಬರ್ 21ಗೆ ಸೆಪ್ಟೆಂಬರ್ 21 ನಾವು 2005 ಮಸೈ ಮಾರ ಟೂರ್ ನೋಡೋಕ್ಕೆ ಹೋಗಿದ್ವಿ. ಯಾಕೆಂದರೆ ನಾನು ಆಫ್ರಿಕನಲ್ಲಿ ಸ್ಟಾಲ್ ಇಟ್ಟಿದ್ದೆ. ಅದು ಮುಗಿಸ್ಕೊಂಡು ನಾವು ಮಸೈ ಮಾರಾಗೆ ಹೋದ್ವಿ. ಆ ಎಕ್ಸ್ಪೀರಿಯೆನ್ಸು ನನಗೆ ಹಚ್ಚ ಹಸಿರಾಗಿದೆ.